ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀನು ಹೇಳಿದ್ರೆ ನಾನು ಹೇಳಿಲ್ಲ ಅಕ್ಕ. ಇಬ್ರು ಹೇಳೋಣ. ಎಲ್ಲರೂ ಲೈಕ್. ನಮ್ಮ ಮೇಡಮ್ ಏನು ಮಾಡ್ತಾರಂತ ವಂಶ ಕಂಡ್ರಿ ನಮ್ದು. ಸಾಯ್ಸಲ್ಲಿ ಕೈ ಹಿಡಿದ್ರೆ ಕೈ ಬಿಡಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಆರ್ತಿ ತೇಜಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಲಾಗ್ ಸ್ಟಾರ್ಟ್ ಆಗ್ತಿದೆ ಬೈ ವಾಕಿಂಗ್. ಸೊ ಈಗ ನಾವು ಸ್ಟಾರ್ಟ್ ಮಾಡಿದ್ರೆ ಈಗ ನಮ್ಮ ವಾಕಿಂಗು ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಇದೆ ನಮ್ಮ ಪಾರ್ಕಿಗೆ. ಸೊ ನಾನು 1 ಕಿಲೋಮೀಟ್ರು ಯಾಕೆ ಗಾಡೀಲಿ ಹೋಗಬೇಕು ಅಂತ, ಪೆಟ್ರೋಲ್ ವೇಸ್ಟ್ ಆಗುತ್ತೆ. ನಾನೇನು ಮಾಡ್ತಿದ್ದೀನಿ ಅಂದರೆ ಸಿಂಪಲಾಗಿ ಬೈ ವಾಕೇ ಹೋಗ್ತಾ ಇದ್ದೀನಿ ನಮ್ಮ ಪಾರ್ಕಿಗೆ. ನೋಡ್ತೀರಾ ಬನ್ನಿ ನಮ್ಮ ಪಾರ್ಕ್ ಹೇಗಿದೆ ಅಂತ ನೋಡೋಣ. ಓಕೆ, ಇದೇ ನಮ್ಮ ಏರಿಯಾದ ಪಾರ್ಕು. ನೋಡೋಣ ಪಾರ್ಕ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ವಾಕ್ ಮಾಡ್ತಾ ಇದ್ದೀವಿ. ಸೊ ಓಕೆ ಗೈಸ್, ಇವತ್ತು ನಾವು ವಾಕ್ ಮಾಡ್ತಿದ್ದೀವಿ. ಸೊ ವಾಕ್ ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ ನಮಗೆ. ಸೊ ಏನೇನು ಬೆನಿಫಿಟ್ ಅಂತ ಕೇಳಿದ್ರೆ, ಸೊ ಡೈಲಿ 20 to 25 ಮಿನಿಟ್ಸ್ ವಾಕ್ ಮಾಡಿದ್ರೆ ಸೊ 30% ಆಫ್ ಹಾರ್ಟ್ ಅಟ್ಯಾಕ್ ಏನಿದೆ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಈವನ್ ಬ್ಲಡ್ ಶುಗರ್ ಕೂಡ ಆಲ್ಸೋ ತುಂಬ ರೆಡ್ಯೂಸ್ ಆಗುತ್ತೆ ನಾವು ವಾಕಿಂಗ್ ಮಾಡೋದ್ರಿಂದ. ಅಟ್ ದ ಸೇಮ್ ಟೈಮ್ ಇನ್ನು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ನಮ್ಮ ಬ್ರೈನ್ ಫಂಕ್ಷನು ತುಂಬ ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ವೈಟ್ ಬ್ಲಡ್ ಸೆಲ್ ಸರ್ಕ್ಯುಲೇಷನು ಇಂಪ್ರೂವ್ ಆಗುತ್ತೆ. ಸೊ ವಾಕಿಂಗಿಂದ ತುಂಬ ಬೆನಿಫಿಟ್ ಇದೆ. ನಾನು ಹೇಳ್ತೀನಿ, ಅಟ್ಲೀಸ್ಟ್ ಜಿಮ್ಗೆ ಹೋಗೋಕ್ಕಾಗಿಲ್ಲ ಅಂದರೂ ನಾನು ಹೇಳೋದು ಸೊ 20 to 25 ಮಿನಿಟ್ಸ್ ವಾಕ್ ಮಾಡಿ. ಆ್ಯಂಡ್ ಈವನ್ ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ರಿ ಅಂತ ಕಿಸಿತಾ ಇದೀಯ. ನಾನು ಹೇಳೋದು ವಾಕ್ ಮಾಡಿ, ಎಲ್ಲರೂ ವಾಕ್ ಮಾಡಿದ್ರೆ ಯೂಸ್. ಓಕೆ, ಇದೇ ನಮ್ಮ ಏರಿಯಾದ ಪಾರ್ಕು. ನೋಡೋಣ ಬನ್ನಿ. ಸೊ ಇದೆಲ್ಲ ವರ್ಕಿಂಗ್, ಇದು ಕಂಪ್ಲೀಟ್, ಇದು ವರ್ಕಿಂಗ್, ಇದೆಲ್ಲ ಎಕ್ಸಸೈಸ್ ಮಾಡ್ಬೋದಿಲ್ಲ. ಸೊ ನೋಡಿ, ಎಲ್ಲರೂ ತುಂಬ ಏಜ್ ಆದರೂ ಅವ್ರು ಎಷ್ಟು ಇಂಪಾರ್ಟೆಂಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಓಕೆ ವಾಕಿಂಗ್ ಆಯಿತು. ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗ್ತೀನಿ ಈಗ. ನಮ್ಮ ಮೇಡಮ್ ಅವರು ಮೇಡಮ್ ಅವ್ರಿಗೆ ಹೆಲ್ಪ್ ಮಾಡ್ತಿರೋದು. ಅವ್ರಿಗೆ ಲೊಕೇಶನ್ ಕಳಿಸ್ಬೇಕು, ಕ್ಲೈಂಟ್ ಲೊಕೇಶನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಮಾಡಬೇಕಲ್ಲ ಏನೋ ಹೆಲ್ಪು. ಸೊ ಸಪೋರ್ಟಿವ್ ಹಸ್ಬೆಂಡ್ ಆಗಿರಬೇಕು, ಏಯ್ಮು ಸಪೋರ್ಟಿವ್ ಆಗಿರಲೇಬೇಕು. ನೋಡಿ ನೋಡಿ ಹೇಗೆಲ್ಲ ಮಾಡ್ತಿದ್ದಾರೆ. ಈ ಥರ ಯಾರಾದರೂ ಸಿಗ್ತಾರ? ಪುಣ್ಯ ಮಾಡಿರೋರ್ಗಷ್ಟೇ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಸೊ ನಾವು ಮೇಡಮ್ ಅವ್ರಿಗೆ ಈಗ ನಾಷ್ಟ ಮಾಡ್ಕೊತಾ ಇದ್ದೀವಿ. ಸೊ ಈಗ ಅವರು ಹೋಗ್ತಾರೆ, ಈಗ ಕ್ಲೈಂಟ್ಗೆ ಮೇಕಪ್ ಮಾಡಬೇಕು. ಸೊ ಅವರು ದೋಸೆ ತೊಗೊಂಡಿದ್ದಾರೆ, ನಾನು ಇಡ್ಲಿ ತೊಗೊಂಡಿದ್ದೀನಿ ಅಲ್ಲಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ಬೇಕೀಗ. ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ಓಕೆ ಫ್ರೆಂಡ್ಸ್, ಮೇಡಮ್ ಅವ್ರದ್ದು ಆಯಿತು ಮೇಕಪ್ಪು. ಈಗ ನಾನು ಹೇರ್ ಕಟ್ ಮಾಡಿಸ್ಕೋಬೇಕು. ಹೇರ್ ಕಟ್ ತುಂಬ ಹಾಳಾಗೈತೆ. ಇನ್ನು ಮೇಡಮ್ ಅವರು ಹೇರ್ ಕಟ್ ಮಾಡಿಸ್ಬೇಕು ಅಂತಿದ್ರು. ನೋಡೋಣ, ಅವ್ರಿಗೆ ಹೇರ್ ಕಟ್ಗೆ 2 ಆಪ್ಷನ್ ಕೊಡ್ತಾಯಿದ್ದೀನಿ ಅವ್ರಿಗೆ. ಒಂದು ಶಾಪಿಂಗ್ ಅನ್ನೋ ಆಪ್ಷನ್ನು, ಶಾಪಿಂಗ್ ಅನ್ನೋದು, ಇನ್ನೊಂದು ಹೇರ್ ಕಟ್, ಇನ್ನೊಂದು ಹೇರ್ ಕಟ್ ಅನ್ನೋ ಆಪ್ಷನ್ ಕೊಡ್ತಾಯಿದ್ದೀನಿ ಅವ್ರಿಗೆ. ಸೊ ನೋಡೋಣ ಮೇಡಮ್ ಅವರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಶಾಪಿಂಗ್ ತೊಗೊಂಡ್ರೆ ಶಾಪಿಂಗ್ ತೊಗೊಳ್ಳಿ, ಹೇರ್ ಕಟ್ ಬಂದರೆ ಹೇರ್ ಕಟ್ ತೊಗೊಳ್ಳಿ. ಹೇರ್ ಕಟ್ ಬಂದರೆ ಅವ್ರ ಲಕ್ಕು, ಹೇರ್ ಕಟ್ ಬಂದಿಲ್ಲ ಅಂತ ಅವ್ರು ಅನ್ಲಕ್ಕು. ನೋಡಿ ಕೇಳೋಣ ಯಾವ ಆಪ್ಷನ್ ಅಂತ, ನೋಡೋಣ ಅವ್ರಿಗೆ ಕೊಡೋಣ. ನಮ್ಮ ಮೇಡಮ್ ಏನು ಮಾಡ್ತಾರಂತ. ಏನು ಮಾಡ್ತಿದ್ರು ಮೇಡಮ್ ಅವರ? ನಿಮಗೆ 2 ಆಪ್ಷನ್ ಕೊಟ್ಟಿದ್ದೀವಿ, ನೀವೇನೋ ಕೇಳ್ತಿದ್ರಿ. ಸೊ 2 ಆಪ್ಷನ್ ಕೊಟ್ಟಿದ್ದೀವಿ, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿದೆ ನಿಮ್ಮ ಆಪ್ಷನ್ ತೊಗೊಳ್ಳಿ. 2 ಆಪ್ಷನ್ ಇದೆ ಮೇಡಮ್, ಯಾವ್ದಾದ್ರು ಪಿಕ್ ಮಾಡಿ. ಹಾಂ,
ನಿಜ ಪಕ್ಕ ನಡಿ ಈಗಲೇ ಹೊರಡೋಣ. ನಡೀರಿ ಮೇಡಮ್, ಈಗ ಹೊರಡಿ ಹೊರಡೋಣ. ಇಲ್ಲ ನಿಜವಾಗ್ಲು ನಡೀರಿ ಹೊರಡೋಣ. ನಿಮ್ಮ ಅಪ್ಪ ಕೊಡ್ತಾನೆ. ಮಾಡಿಸ್ತಾರೋ ಏನಪ್ಪ ಇಷ್ಟು ದಿನ ಮಾಡಿಸ್ಬೇಕಲ್ರಿ, ಮಾಡಿಸ್ತೀವಿ. ಇಷ್ಟು ದಿನ ಕಸ್ತೂರಿ ಇವತ್ತು ಹೇಳಿದ್ದಾರೆ ನೋಡೋಣ. ಕಸ್ತೂರಿ ನಿವಾಸ ವಂಶ ಕಣ್ರಿ ನಮ್ದು. ಒಂದ್ಸಲಿ ಕೈ ಹಿಡಿದ್ರೆ ಕೈ ಬಿಡಲ್ಲ. ಹೊರಟಿದ್ದೀವಿ ಗಾಯ್ಸ್ ಹೇರ್ ಕಟ್ ಮಾಡಿಸೋಕೆ ಅಂತ. ನಾನು ಸುಳ್ಳು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಅಷ್ಟು ಖುಷಿ ಆಗಲಿಲ್ಲ. ಬಟ್ ಇವಾಗ ಖುಷಿ ಆಗ್ತಿದೆ, ಹೇರ್ ಕಟ್ ಮಾಡಿಸಿದ್ದೀನಿ ಫಸ್ಟ್ ಟೈಮ್ ಅಂತ. ನೋಡೋಣ ಹೇಗೆ ಬರುತ್ತೆ. ಫಸ್ಟೇ ಚೆನ್ನಾಗಿತ್ತಾ ಮಾಡಿಸಿ ಚೆನ್ನಾಗಿ ಕಾಣಿಸ್ತೀನೋ ನೋಡೋಣ. ಅಯ್ಯೋ ಚೆನ್ನಾಗಿರುತ್ತೆ ಮಾಡಿಸಿದ್ಮೇಲೆ ಇನ್ನೂ ನೋಡೋಣ ಹೇಗಿರುತ್ತೆ ಅಂತ. ಇದು ಮಜ್ಜಿಗೆ ಕೊಡ್ತಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದಾರೆ ಇಸ್ಕೊಳ್ಳೋಣ. ನೋಡೋಣ ಸಿಗುತ್ತಾ. ಮಜ್ಜಿಗೆ ಮತ್ತು ಇದೇನು ಕೋಸಂಬರಿ ಹೋಗ್ತಿದ್ದಾರೆ ಬೇಡ ಅಂದ್ರು. ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡ್ತಾರೆ ಹೇರ್ ಕಟ್ಟು. ಇದು ಬಿಫೋರ್ ನೋಡೋಣ ಹೇಗೆ ಮಾಡ್ತಾರೆ. ಒಂದು ಫೋಟೋ ಕೊಟ್ಟಿದ್ದೀನಿ, ಹೇಗೆ ಮಾಡ್ತಾರೆ ನೋಡೋಣ. ನಿಂತಿದೆ ಇದು ಬಿಫೋರ್ ಫೋಟೋ, ನಂಬರ್ ಬಿಫೋರ್ ಹೋಗಿದ್ದಾರೆ. ಸೊ ಇದೇ ಫಿನಿಶಿಂಗ್ ವಿಡಿಯೋ ನಮ್ಮದು. ಹೇಗೆ ಮಾಡಿದ್ದಾರೆ, ಮೈದ ಮಾಡಿದ್ದಾರೆ ಫ್ರೆಂಡ್ಸ್. ಮೇಡಮ್ ಅವ್ರದ್ದು ಆಗ್ತಿದೆ ನೋಡಿ. ಮೇಡಮ್ ಅವ್ರ ರೆಸ್ಟೋರೆಂಟ್ ಹೆಂಗಿದೆ, ಹೆಂಗಿದ್ದಾರೆ ಮೇಡಮ್ ಅವರು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ. ಸೊ ಇವತ್ತು ನಾನು ಫೇವ್ರೆಟ್ ಮೂವಿ ಯಜಮಾನ ಮೂವಿ ನೋಡ್ತಾ ಇದ್ದೀವಿ. ಸೊ ವಿಷ್ಣು ದಾದಾದು. ಸೊ ಈಗ ಫಿಲಮ್ ನೋಡ್ಕೊಂಡು ಪಿಜ್ಜಾ ಬರ್ಗರ್ನ ತಿಂದು ನಾವು ನಮ್ಮ ಮೇಡವರು ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲರೂ ಲೈಕ್ ಮಾಡಿ, ಫಾಲೋ ಮಾಡಿ. ಆಯ್ತು. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀನು ಹೇಳಿದ್ರೆ ನಾನು ಹೇಳಿಲ್ಲ ಅಕ್ಕ. ಇಬ್ರು ಹೇಳೋಣ. ಎಲ್ಲರೂ ಲೈಕ್ ಫಸ್ಟ್, ಅಲ್ಲಿ ವಿಡಿಯೋ ಹೋಯ್ತಾಯ್ತು ಅಲ್ಲಿ. ಸಬ್ಸ್ಕ್ರೈಬ್, ಫಾಲೋ ಅಲ್ಲ ಶೇರ್. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.